ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹಾಗೆ ತುಂಬಾ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ. ಹಾಗೆ ಇವತ್ತು ಬಂದು ಸಂಡೇ ಈವ್ನಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಸಂಡೇ ಅಂತ ಹೇಳಿದ್ಮೇಲೆ ಎಲ್ರಿಗೂ ಗೊತ್ತೇ ಇರುತ್ತೆ ನಾನ್ ವೆಜ್ ಸ್ಪೆಷಲ್ ಅಂತ ಹೇಳಿ, ಅಂದರೆ ನಾನ್ ವೆಜ್ ತಿನ್ನೋರಿಗೆ ಮಾತ್ರ. ಅದಕ್ಕೋಸ್ಕರ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಮಟನ್ನ ತರಿಸಿದ್ದೀನಿ. ಸೊ ಮಟನಲ್ಲಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಮಟನ್ ಪಲಾವ್ ಮಾಡಬೇಕು ಮತ್ತು ಗ್ರೇವಿ ಮಾಡಬೇಕು ಅಂತ. ತುಂಬ ದಿನದಿಂದ ಆಗಿರಲಿಲ್ಲ ಮಾಡಲಿಕ್ಕೆ. ಸೊ ಇವತ್ತು ಮಾಡೋಣ. ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಸೊ ಅವ್ರು ಬರೋಷ್ಟೊತ್ತಿಗೆ ಮಾಡೋಣ. ಒಂದು ಅರೌಂಡ್ ಇವಾಗ ಒಂದು 4:30 ಅರೌಂಡ್ 7 ಒಳಗಡೆ ನಮ್ಮದು ಊಟ ಎಲ್ಲ ಮುಗ್ದೋಗ್ಬಿಡುತ್ತೆ. ನಾನ್ ವೆಜ್ ಮಾಡಿದ್ದೀನ ಸ್ವಲ್ಪ ಬೇಗನೆ ಊಟ ಮಾಡ್ತೀವಿ, ಯಾಕಂದರೆ 2 to 3 ಅವರ್ಸ್ ಆದ ನಂತರ ಮಲ್ಕೊಬೇಕಲ್ವ. ಸೊ ಹಾಗಾಗಿ ಅಷ್ಟೊತ್ತಿಗೆ ಸ್ವಲ್ಪ ಡೈಜೆಷನ್ ಆಗಿರುತ್ತೆ, ತಿಂದ ತಕ್ಷಣ ಮಲ್ಗೋದು ಬೇಡ ಅಂತ ಹೇಳಿ ಒಂದು 7 ಗಂಟೆ ಅಷ್ಟೊತ್ತಿಗೆ ನಾನ್ ವೆಜ್ ಮಾಡಿದ್ದೀನ. ಪ್ರತಿ ಸತಿನೂ ಅಷ್ಟೇ ನಾನ್ ವೆಜ್ ಮಾಡಿದ್ದೀನ 7 ಗಂಟೆ ಅಷ್ಟೊತ್ತಿಗೆ ನಮ್ಮದು ಊಟ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಇವತ್ತಿನ ರೆಸಿಪಿ ಬಂದು ನಿಮ್ಮ ಜೊತೆಗೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ರೆಸಿಪಿ ಹೇಗಿರುತ್ತೆ ಅಂತ ನೀವು ಟ್ರೈ ಮಾಡಿ ಹೇಳಿ ಹೇಗಿರುತ್ತೆ ಅಂತ ಹೇಳಿ. ಹಾಗೆ ಏನೇನು ಬೇಕು ಅಂತ ಫಸ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಅಡುಗೆನ ಸ್ಟಾರ್ಟ್ ಮಾಡಿದ್ರೆ ಬೇಗ ಬೇಗ ಮುಗ್ದೋಗುತ್ತೆ ಅಂಥೇಳಿ ಇವಾಗ ಫಸ್ಟಿಗೆಲ್ಲ ರೆಡಿ ಮಾಡ್ಕೊಂಬೇಡ. 1 kg ಆಗೋಷ್ಟು ಮಟನ್ ಇದೆ. ಇವಾಗ ಇದು ಗ್ರೇವಿಗೆ ಮತ್ತು ಇದು ಬಿರಿಯಾನಿಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಫಸ್ಟಿಗೆ ಇವಾಗ ಮಟನ್ನ ಬೇಗ ಇಟ್ಕೊಳ್ಳೋಣ. ಬಿರಿಯಾನಿಗೆ ಒಂದು ಚಿಕ್ಕ ಕುಕ್ಕರ್ಗೆ ನಾನು ಇಲ್ಲೇನು ಫ್ರೈ ಏನು ಮಾಡೋದಿಲ್ಲ, ಇದನ್ನು ಡೈರೆಕ್ಟಾಗೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಮಟನ್ಗೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತೀನಿ. ಅಚ್ಕಾರದ ಪುಡಿನೂ ಹಾಕ್ಕೊಂಡು ಒಂದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು 4 ರಿಂದ 5 ವಿಷಲ್, ಅಂದರೆ ಮಟನ್ ಯಾವ ರೀತಿಯಾಗಿರುತ್ತೆ ಆ ರೀತಿ ನೋಡಿಕೊಂಡು ನೀವು ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ಮಟನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದ ನಂತರ ನಾವು ಮಟನ್ನ ಪಲಾವ್ಗೆ ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಬೇಯೋಕೆ ಅಂತ ಇಟ್ಕೊಂಡ್ಬಿಡ್ತೀನಿ. ಗ್ರೇವಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 6 ರಿಂದ 8 ಗೋಡಂಬಿ ತೊಗೊಂಡಿದ್ದೀನಿ. ಇದ್ರ ಬದಲು ಕಾಯಿನಾರು ತೊಗೊಳ್ಬೋದು, ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು 2 ಹಸಿರು ಮೆಣಸಿನ್ಕಾಯಿ, ಅರ್ಧ ಇಂಚು ಶುಂಠಿ ಮತ್ತು 1 ದೊಡ್ಡದು ಬೆಳ್ಳುಳ್ಳಿ, ಮತ್ತು ಒಗ್ಗರಣೆಗೆ ಈರುಳ್ಳಿ ಮತ್ತು 1 ಪಲಾವ್ ಎಲೆ, ಮತ್ತು ರುಬ್ಬೋದಕ್ಕೆ ಮಸಾಲೆ ಬಂದು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನು ಶಾಹಿ ಜೀರಾ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಸೋಂಪು, 2 ಪೀಸ್ ಚಕ್ಕೆ, 3 ಲವಂಗ, ಅರ್ಧ ಅನಾನಸ್ ಹೂವು, 1 ಏಲಕ್ಕಿ, ಮತ್ತು ಆರೆಂಜ್ ಹೂ ಬರುತ್ತಲ್ಲ ಅದು ಒಂದೇ 1 ಪೀಸು, ಮತ್ತು 8 ರಿಂದ 9 ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಅಷ್ಟೇ. ಒಂದು ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಎಣ್ಣೆನ ಬಳಸ್ಕೊಂಡಿದ್ದೀನಿ. ನೀವು ಯಾವ ಎಣ್ಣೆನಾದ್ರು ಬಳಸ್ಕೊಳ್ಬೋದು. ಮತ್ತು ಇದಕ್ಕೆ ಹೆಚ್ಕೊಂಡಿದ್ವಲ್ಲ 1 ಗೆಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ತಾನೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ಎಣ್ಣೆಗೆ ಡೈರೆಕ್ಟಾಗಿ ಹಾಕಿದ್ರೆ ಸಿಡಿಯುತ್ತೆ ಅಂತ ಹೇಳಿ ಮುರಿದು ಹಾಕ್ತಿದ್ದೀನಿ. ಮತ್ತು ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆದಷ್ಟು ಗ್ರೇವಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡಿ ಇವಾಗ ಗೋಡಂಬಿನೂ ಹಾಕ್ಕೊಂಡು ನಂತರ ಚೆನ್ನಾಗಿ ಇದನ್ನು ಫ್ರೈ ಮಾಡಿದ್ಮೇಲೆ ಈಗ ನಾವು ಸ್ಪೈಸಸ್ನ ತೊಗೊಂಡಿದ್ವಲ್ಲ ಎಲ್ಲ ಥರ ಸ್ಪೈಸಸ್ಸನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಪೈಸಸ್ ಹಾಕಿ ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ಆ ಟೇಸ್ಟು ಮತ್ತು ಫ್ಲೇವರು ಎರಡೂ ತುಂಬಾ ಚೆನ್ನಾಗಿರುತ್ತೆ. ಈಗ ಆರ್ಟಿಫಿಷಿಯಲಾಗಿ ಗರಂ ಮಸಾಲ ಬಳಸೋದಕ್ಕಿಂತ ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಚೆನ್ನಾಗಿ, ಅಂದರೆ ಇದನ್ನು ಉರಿಬೇಕಾದ್ರೆ ಆದಷ್ಟು ಕಡಿಮೆ ಉರಿನಲ್ಲಿ ಇಟ್ಕೊಂಡು ಉರಿಬೇಕು. ಆವಾಗ ಎಲ್ಲ ನೀಟಾಗಿ ಈವನ್ನಾಗಿ ಫ್ರೈ ಆಗಿರುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಲಾಸ್ಟಲ್ಲಿ ಗಸಗಸೆನ ಸೇರಿಸ್ಬೇಕು. ಗಸಗಸೆ ಒಂದನ್ನು ಮಾತ್ರ ಹಾಗೆ ಇಟ್ಕೊಂಡಿದ್ದೆ ನಾನು, ಯಾಕಂದರೆ ಗಸಗಸೆ ಬೇಗ ಸೀದೋಗ್ಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡಿ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನೆಲ್ಲ ನೀಟಾಗಿ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಇದನ್ನು ನೋಡಿ, ನೀರನ್ನು ಯಾವ ರೀತಿಯಾಗಿ ಸೇರಿಸ್ಕೊತೀನಿ ಅಂದರೆ ನಾನು ಹುರಿದಿದ್ನಲ್ಲ ಅದೇ ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಳ್ತೀನಿ. ಯಾಕಂದರೆ ಆಯಿಲ್ ಹಾಕಿರೋದ್ರಿಂದ ಅದು ಬಾಣಲೆಗೆ ಕಚ್ಕೊಂಡಿರುತ್ತೆ ಗಸಗಸೆ ಎಲ್ಲ, ಹಾಗಾಗಿ ಈ ಟ್ರಿಕ್ಸ್ನ ಯೂಸ್ ಮಾಡ್ಬೋದು. ನೋಡಿ ಇವಾಗ ಇದು ಪೇಸ್ಟ್ ರೆಡಿಯಾಗಿದೆ. ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಮತ್ತು ಇದ್ರ ಜೊತೆಗೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಶಾಹಿ ಜೀರನ್ನ ಹಾಕ್ಕೊಂಡಿದ್ದೀನಿ. ಶಾಹಿ ಜೀರ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ ಅದು. ಮತ್ತು 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ.
ಅರಿಶಿನದ ಪುಡಿ ಹಾಕಿದ್ಮೇಲೂ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆದ ನಂತರ ನಾನು ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹೇಳ್ದಂಗೆ 1 kg ಮಟನ್ನ ತೊಗೊಂಡು ಅದಕ್ಕೆ ಪಲಾವ್ಗೆ ಅರ್ಧ ಮತ್ತು ಗ್ರೇವಿ ಅರ್ಧ ಮಾಡ್ತಿರೋದು. ಇವಾಗ ನೀಟಾಗಿ ಮಟನ್ನೆಲ್ಲ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಹಾಕಿದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ನೋಡಿಕೊಂಡು ಎಷ್ಟಿದೆ ಅಂತ ನೋಡಿಕೊಂಡು ನೀವು ಆ ಉಪ್ಪನ್ನ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಈಗ ನಾನು ಮಾಡ್ತಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮಟನ್ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಮಟನ್ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಬೋದು. ಇದನ್ನು ಅಷ್ಟೇ ಖಾರ ಹಿಡಿಯೋ ತನಕ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಸಣ್ಣದಾಗಿ ಹೆಚ್ಕೊಂಡಿರೋದು 1 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಸೇರಿಸಿದ ನಂತರನೂ ಅಷ್ಟೇ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಸೇರಿಸಿದ್ದು ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಹುಳಿ ಅಂಶ ಇದ್ದಷ್ಟು ಗ್ರೇವಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ. ಮತ್ತು ಇವಾಗ ನಾನು ರುಬ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ನಾರ್ಮಲಾಗಿ ಧನಿಯಾ ಪುಡಿ, ಖಾರದ ಪುಡಿ ಅಥವಾ ಗರಂ ಮಸಾಲ ಹಾಕಿ ಮಾಡ್ತೀವಿ. ಇದು ಒಂಥರ ತುಂಬಾ ಡಿಫ್ರೆಂಟಾಗಿತ್ತು ಟೇಸ್ಟು ಅಂತಲೇ ಹೇಳ್ಬೋದು. ಹಸ್ಬೆಂಡ್ ಅಂತೂ ತುಂಬಾ ಇಷ್ಟಪಟ್ಟು ತಿಂದರು. ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಇದು ಹಾಕ್ತಾ ಇರಲಿ, ನಾನು ಪಲಾವ್ಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ನಾನು ಪಲಾವ್ಗೆ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ರುಬ್ಬೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ಗೆ ಒಂದು ಜಾರ್ಗೆ 4 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿ, 3 ಪೀಸ್ ಚಕ್ಕೆ, 4 ಲವಂಗ, 6 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಗೆಡ್ಡೆ ಆಗುವಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಳುಮೆಣಸು ಹಾಕ್ಕೊತಿದ್ದೀನಿ. ಒಂದು 4ರಿಂದ 5 ಕಾಳುಮೆಣಸು ಹಾಕ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಈ ರೀತಿ ಪೇಸ್ಟ್ ಆದ ನಂತರ ನಾನಿಲ್ಲಿ ಇವತ್ತು ಪಾಟಲ್ಲಿ ಮಾಡ್ತಿದ್ದೀನಿ ಬಿರಿಯಾನಿನ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಪಾಟ್ಗೆ ನಾನು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಮತ್ತು ಇದು ಚಿಕನಲ್ಲಿ ಸ್ಕಿನ್ ಇರೋ ಅಂತಹ ಚಿಕನ್ ತರಿಸಿದಾಗ ಆಯಿಲ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಯಾಕಂದರೆ ಅದು ಆಯಿಲ್ ಬಿಡುತ್ತೆ ಮತ್ತು ಎಣ್ಣೆ ಮೇಲ್ಗಡೆ ತೇಲಕ್ಕೆ ಶುರು ಆಗುತ್ತೆ. ಬಿರಿಯಾನಿಗೆಲ್ಲ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಎಣ್ಣೆನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು 6ರಿಂದ 7 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ ಗೋಡಂಬಿ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಶಾಯಿ ಜೀರಾ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಶಾಯಿ ಜೀರಾ ಮತ್ತು 1 ಪಲಾವ್ ಎಲೆನ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಅಥವಾ 2 ಎಷ್ಟಾದರೂ ಹಾಕ್ಕೊಳ್ಬೋದು. ಮತ್ತು 2 ಅನಾನಸ್ ಹೂವನ್ನ ಹಾಕ್ತಾಯಿದ್ದೀನಿ. ಇದನ್ನಷ್ಟೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಮಡಕೆಲಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ರೀತಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿದ ನಂತರ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಉದ್ದುದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ. ಏನು ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸೀಳಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಸಿಡಿಯುತ್ತೆ ಅಂತ ಹೇಳಿ ಆ ಕ್ಯಾಪ್ನ ಮುಚ್ಚಿಬಿಟ್ಟು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬೆಂದಿದ ನಂತರ ಇದಕ್ಕೆ ಮೀಡಿಯಮ್ ಸೈಜ್ದು 2 ಗೆಡ್ಡೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಕೆಂಪಾಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ನಾವು ಯಾವಾಗಲೇ ಪಲಾವ್ ಮಾಡಿದ್ರೂ ಅಷ್ಟೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಮಡಕೆಲಿ ಮಾಡ್ತಿರೋದು ಕಡಿಮೆ ಉರಿನಲ್ಲಿ ಮಾಡ್ತಿರೋದಲ್ವ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೆಂದಿದ ನಂತರ ಈ ರೀತಿಯಾಗಿ ಆಗುತ್ತೆ ನೋಡಿ ಈರುಳ್ಳಿ. ಈ ರೀತಿ ಆಗಿದ ನಂತರ ನಾನೇನು ಮಾಡ್ತೀನಿ ಅಂದರೆ ರುಬ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲನೂ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆ ಮಸಾಲೆನ ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ಇದ್ರ ಜೊತೆಗೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿ ಸೇರಿಸಿದ ನಂತರನೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮಸಾಲೆ ಈ ಕಲರ್ ಆಗುತ್ತೆ. ಇವಾಗ ನಾನು ಬೇಯಿಸಿರುವಂತಹ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಬಾರ್ದು, ಬರೀ ಮಟನ್ ಮಾತ್ರ ಈ ಸ್ಟೇಜಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ ಸೇರಿಸಿದ್ಮೇಲೂ ಅಷ್ಟೇ ಸ್ವಲ್ಪ
ಕಡಿಮೆ ಉರಿನಲ್ಲೇ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬರೀ ನಾವು ಉಪ್ಪು ಖಾರನ ಹಾಕಿ ಬೇಯಿಸ್ಕೊಂಡಿದ್ದೀವಿ ಅಷ್ಟೇ. ಈ ಮಸಾಲೆ ಜೊತೆನೂ ಆ ಮಟನ್ನು ಚೆನ್ನಾಗಿ ಬೆಂದಾಗ ಅದ್ರದ್ದು ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಈ ಮಸಾಲೆ ಜೊತೆಗೆ ಒಂದು 2ರಿಂದ 3 ನಿಮಿಷ ಮಟನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಮಟನ್ ಬೆಂದಿದ ನಂತರ ಇದಕ್ಕೆ ನಾನು ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಮತ್ತು 3 ದೊಡ್ಡ ಟೊಮೊಟೊನ ಹಾಕ್ಕೊಳ್ತಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಇದು ಒಂದು ಗ್ರೇವಿ ಹದಕ್ಕೆ ಬರಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಟೊಮೊಟೊ ಮೆತ್ಕೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಬೆಂದಿದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಮಟನ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ಮಟನ್ ಮಸಾಲಾನ ಸೇರಿಸ್ಕೊಂಡು, ಅಂದರೆ ಮೊದಲೇ ಮಾಡಿ ಇಟ್ಟಿದ್ದೆ, ಅದನ್ನು ಪೌಡರು. ಸೊ ಅದನ್ನು ಸೇರಿಸ್ಕೊಳ್ತಿದ್ದೀನಿ. ನೆಕ್ಸ್ಟ್ ರೆಸಿಪಿಗಳು ಮಾಡಬೇಕಾದ್ರೆ ನಾನು ಮಟನ್ ಮಸಾಲಾನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇವಾಗ ಇದು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ನಾವು ಅಕ್ಕಿನ ಎಷ್ಟು ತೊಗೊಂಡಿರ್ತೀವಿ ಅದಕ್ಕೆ 2ರಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಮಟನ್ನ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನೇ ಇಲ್ಲಿ ಅಳತೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಮಟನ್ ಬೇಯಿಸ್ಕೊಂಡಿದ್ದ ನೀರನ್ನೇ ಹಾಕ್ಕೊಳ್ಬೇಕು. ಇಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು 4 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಅಕ್ಕಿನ ಎಷ್ಟು ತೊಗೋತೀರ ಅದರ ಅಳತೆಯಲ್ಲಿ ನೀವು ಮಸಾಲನೇ ಆಗಿರ್ಬೋದು, ನೀರನ್ನೇ ಆಗಿರ್ಬೋದು ಸೇರಿಸ್ಕೊಳ್ಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದು ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಇದು ಕುದ್ದಿದ ನಂತರ ಇದಕ್ಕೆ ನಾನು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ಸೇರಿಸ್ಕೊಂಡ ನಂತರನೂ ಅಷ್ಟೇ ಸ್ವಲ್ಪ ಅಕ್ಕಿನ ನೋಡಿ ನಾನು ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕೆಲವರು ಅಕ್ಕಿ ವಾಶ್ ಮಾಡಿ ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ ಅಂತ ಡೈರೆಕ್ಟಾಗಿ ಅಕ್ಕಿ ಹಾಕ್ತಾರೆ. ಆ ರೀತಿ ಎಲ್ಲ ಹಾಕಬೇಡಿ. ಅಕ್ಕಿನ ವಾಶ್ ಮಾಡಿ ಹಾಕಿ, ಯಾವುದೇ ಥರ ಮುದ್ದೆ ಏನೂ ಆಗೋದಿಲ್ಲ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಪಲಾವ್ ಮಾಡ್ಬೇಕಾದ್ರೆ ಕೆಲವರು ನಾರ್ಮಲಾಗಿ ಮಾಡೋ ತಪ್ಪೇನು ಅಂದರೆ ಉಪ್ಪು ಕರೆಕ್ಟಾಗಿರೋ ಥರನೇ ನೋಡ್ಕೋತಾರೆ. ಉಪ್ಪು ಯಾವಾಗಲೂ ಸ್ವಲ್ಪ ನೀರಲ್ಲಿ ಅಕ್ಕಿ ಹಾಕೋಕೆ ಮೊದಲು ಉಪ್ಪು ಸ್ವಲ್ಪ ಮುಂದೆ ಆಗಿರಬೇಕಂದ್ರೆ ಸ್ವಲ್ಪ ಜಾಸ್ತಿ ಇರಬೇಕು. ಅವಾಗ ಅನ್ನ ಜೊತೆ ಬೆಂದಾಗ ಉಪ್ಪು ಈಕ್ವಲ್ ಆಗುತ್ತೆ. ನೋಡಿ, ಇವಾಗ ಪಲಾವ್ನ ಸ್ಟೀಮ್ ಮಾಡಿ ಲಾಸ್ಟ್ನಲ್ಲಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಹಾಕಿದ ನಂತರ ನಾನಿಲ್ಲಿ ಒಂದು ಸತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಟೀಮ್ ಮಾಡೋಕ್ಕೆ ಬಿಟ್ಬಿಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ವಲ್ಪ ಇನ್ನೂ ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಇದನ್ನು ನೀಟಾಗಿ ಸ್ಟೀಮ್ ಮಾಡಬೇಕು. ಆವಾಗ ಅನ್ನ ಎಲ್ಲ ನೀಟಾಗಿ ಅರಳುತ್ತೆ. ಹಾಗೆ ಇಲ್ಲಿ ಮಟನ್ ಗ್ರೇವಿ ಮಾಡ್ಕೊಂಡಿದ್ವಲ್ಲ, ಆ ಮಟನ್ ಗ್ರೇವಿನೂ ರೆಡಿ ಆಯಿತು. ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ. ಮಟನ್ ಪಲಾವ್ಗೆ ಇದು ಒಳ್ಳೆ ಕಾಂಬಿನೇಷನು. ಅದಲ್ಲದೆ ಇದು ಮುದ್ದೆಗೆ, ಅನ್ನಕ್ಕೆ ಮತ್ತು ಚಪಾತಿಗೆ ಇದಕ್ಕೆಲ್ಲನೂ ಅಷ್ಟೇ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತು ಇದ್ರ ಜೊತೆಗೆ ಪಲಾವ್ ಕೂಡ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಈ ರೆಸಿಪಿನ ಪ್ರಿಪೇರ್ ಮಾಡಿ ನೋಡಿ, ನೀವೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ತಿಂತೀರಾ. ರೆಸಿಪಿ ಅಷ್ಟೇ ಚೆನ್ನಾಗಿತ್ತು. ಹಾಗೆ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ಮಾಡಿ ಹೆಂಗೈತೆ. ಗ್ರೇವಿ ಹೊಸ ಥರ ಮಾಡಿದ್ದೀನಿ, ಅದನ್ನು ಟ್ರೈ ಮಾಡಿ ಫಸ್ಟ್. ಚೆನ್ನಾಗಿದೆ. ಹೆಂಗೈತೆ ಸೂಪರ್. ನಿಜವಾಗ್ಲೂ. ಬಿರಿಯಾನಿ, ಪಲಾವ್ ಹೆಂಗೈತೆ? ಬರೀ ಪಲಾವ್ ತಿಂದು ನೋಡ್ಬಿಟ್ಟು ಹೇಳಿ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ನೋಡಿ, ಸ್ಟವ್ ಅಡುಗೆ ಮಾಡ್ತಾ ಮಾಡ್ತಾ ಸ್ಟವ್ ಹಾಳಾಯಿತು. ಈ ಥರ ಕಬ್ಬಿಣದ ಮೇಲ್ಗಡೆ ಬರುತ್ತಲ್ಲ ಸ್ಟ್ಯಾಂಡು, ಮುರಿದೋಯ್ತು ಅದು ಸೈಡಲ್ಲಿ. ಇದು ತುಂಬ ಅಂದರೆ ಒಂದು 7ರಿಂದ 8 ವರ್ಷ ಹಳೆ ಸ್ಟವ್ವು. ನಮ್ಮ ಮದುವೆ ಆಗಿ 7 ಇಯರ್ಸ್ ಆಯಿತು.
ಅಂದರೆ ಇದು ಹಸ್ಬೆಂಡ್ ಬ್ಯಾಚುಲರ್ ಆಗಿದ್ರಲ್ಲ ಆವಾಗ ಅವರು ತೊಗೊಂಡಿದ್ದಿದ್ದು ಸ್ಟವ್ ಅಂತಿದ್ದು. ಸೊ ಇವಾಗ ಏನು ಮಾಡೋದು, ಇದನ್ನು ಮತ್ತೆ ರಿಪ್ಲೇಸ್ ಮಾಡಿಬಿಡೋಣ ಅಂದ್ಬಿಟ್ಟು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ಗೆ ಮತ್ತು ಪೈಗೆ 2 ಕಡೆನೂ ವಿಸಿಟ್ ಮಾಡಿದ್ವಿ. ಬಟ್ ಪೈಯಲ್ಲಿ ಸ್ಟಾಕ್ ಇರಲಿಲ್ಲ, ನಾವು ತೊಗೋಬೇಕು ಅಂದ್ಕೊಂಡಿದ್ದು. ಸೊ ಹಾಗಾಗಿ ನಾನು ಮತ್ತೆ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ಗೆ ಬಂದೆ. ಅಲ್ಲಿಂದ ಬಂದು ಅಲ್ಲೂ ಸ್ಟವ್ನ ನೋಡೋಣ ಅಂತ ಹೇಳಿ ಅಲ್ಲಿಗೆ ಬಂದು ಸ್ಟವ್ನ ನೋಡ್ತಾ ಇದ್ದೀನಿ. ಫೈನಲಿ ನಾನು ಒಂದು ಸ್ಟವ್ನ ಬುಕ್ ಮಾಡಿ ಬಂದೆ. ಅವರು ನೈಟ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ನೈಟ್ ಕಳಿಸ್ಕೊಡ್ಲಿಲ್ಲ, ಟೈಮ್ ಆಗಿದೆ ಮ್ಯಾಮ್ ಅಂತ ಹೇಳಿ ಮಾರ್ನಿಂಗ್ ತಂದುಕೊಡ್ತೀನಿ ಅಂತ ಹೇಳಿದ್ರು. ನೋಡಿ ಇದೇ ನಾನು ನೋಡ್ತಾ ಇರೋದು, ಹಸ್ಬೆಂಡ್ ನೋಡ್ತಾ ಇದ್ದಾರಲ್ಲ, ಪ್ರೆಸ್ಟೀಜ್ ಸ್ವಚ್ಛ 4 ಒಲೆ ಇರೋ ಅಂತ ತೊಗೊಂಡೆ ನಾನು. ಅವರು ಹಸ್ಬೆಂಡ್ ಹೇಳಿದ್ರು 3 ಒಲೆ ತೊಗೊಳ್ಳೋಣ ಅಂತ. ನಾನು ಹೇಳಿದೆ ಇಲ್ಲ 2 ಒಲೆ ತೊಗೊಳ್ಳೋಣ, ಇಲ್ಲಾಂದರೆ 4 ತೊಗೊಳ್ಳೋಣ, ಮತ್ತು 3 ಒಲೆದು ಇಡಬಾರ್ದು ಅಂತ ಹೇಳಿದೆ. ಬಟ್ ಫೈನಲ್ ಆಗಿ ಇದೆ, ಫೈನಲ್ ಆಯಿತು. ಹಸ್ಬೆಂಡ್ ಹೇಳಿದ್ರು ತೊಗೋತೀಯ ಒಂದು ಸತಿ, ಚೆನ್ನಾಗಿರೋ ತೊಗೋ ಅಂತ ಹೇಳಿ. ಸೊ ಹಾಗಾಗಿ ಅದನ್ನೇ ತೊಗೊಂಡೆ. ಹಳೆ ಸ್ಟವ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಈ ಸ್ಟವ್ ಬಂದು ನಮಗೆ 9,800 ರೂಪಾಯಿ ಆಯಿತು. ನೋಡಿ ಬಿಲ್ಲು ಇದೆ, 9,800 ರೂಪಾಯಿ ಆಗಿದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.